ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಇವತ್ತೇನಪ್ಪ ಈ ಥರ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ? ಹೌದು, ಇವತ್ತು ನಾನು ನಿಮ್ಮೆಲ್ಲರ ಬಹಳಷ್ಟು ಕ್ವಶನ್ಗಳಿಗೆ ಆನ್ಸರ್ನ ಕೊಡೋದಕ್ಕೆ ಬಂದಿದ್ದೀನಿ. ಇವತ್ತಿನ ವ್ಲಾಗ್ ಆಗಿರುತ್ತೆ ಕ್ವಶನ್ ಆ್ಯಂಡ್ ಆನ್ಸರ್ ಸೀರೀಸ್. ಏನಂದರೆ ನನ್ನ ವೀಡಿಯೋಸ್ ನೋಡೋದು ಪ್ರತಿಯೊಬ್ಬರೂ ಏನಾದರೂ ಒಂದು ಕಮೆಂಟ್ ಹಾಕ್ತಾನೆ ಇರ್ತಾರೆ. ಅದ್ಯಾಕೆ ಹಾಗೆ, ಇದ್ಯಾಕೆ ಹೀಗೆ, ಅಥವಾ ಮಕ್ಕಳ ಬಗ್ಗೆ ಆಗಿರ್ಬೋದು. ಯಾಕಂದರೆ ಟ್ವಿನ್ಸ್ ಮಕ್ಕಳಾಗಿರೋದ್ರಿಂದ ಹೇಗೆ ನೋಡ್ಕೊಳ್ತಿದ್ದೀರಾ ಏನು ಅಂತ. ನಮ್ಮ ಮನೇಲಿ ಆ್ಯಕ್ಚುಲಿ ನಾನು ವಿಡಿಯೋ ಮಾಡಬೇಕಾದ್ರೆ ಕಾಣೋದು ನಾನು, ನಮ್ಮಮ್ಮ, ಇಬ್ಬರು ಮಕ್ಕಳು ಅಷ್ಟೇ ರೆಗ್ಯುಲರ್ ಆಗಿ. ಸೊ ನೀವಿಬ್ಬರೇ ಹೇಗೆ ಟ್ವಿನ್ಸ್ ಮಕ್ಕಳನ್ನ ಮೇಂಟೈನ್ ಮಾಡ್ತೀರಾ ಏನು, ಮತ್ತು ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವ್ರು ಏನೇನು ಮಾಡ್ತಾರೆ, ಈಗ ಏನೇನು ತಿಂತಾರೆ, ಏನು, ಹೀಗೆ ಬಹಳಷ್ಟು ಕ್ವಶನ್ಸ್ಗಳು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾನೆ ಇರ್ತೀರಾ. ಪ್ರತಿಯೊಂದು ವಿಡಿಯೋ ಆದಮೇಲೂ ನಿಮ್ದು ಈ ಥರ ಏನಾದರೂ ಡೌಟ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂದರೆ ನಿಮ್ಮೆಲ್ಲ ಕ್ವಶನ್ಸ್ಗಳಿಗೂ ನಾನು ಉತ್ತರನ ಹೇಳ್ತೀನಿ. ಯಾಕಂದರೆ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಆದಮೇಲಿಂದ ನಾನು ಬಹಳಷ್ಟು ಕ್ವಶನ್ಗಳಿಗೆ ಆನ್ಸರ್ ಮಾಡಿಲ್ಲ. ಅವತ್ತಿಂದ ಆ ಕ್ವಶನ್ಗಳು ಹಾಗೇ ಉಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಏನೇನು ವಿಡಿಯೋಗಳಿದೆ ಅದೆಲ್ಲ ಚೆಕ್ ಮಾಡಿ, ಏನೇನು ಕ್ವಶನ್ಸ್ ಬಂದಿದೆ ಅದೆಲ್ಲ ಫಿಲ್ಟ್ರ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಆನ್ಸರ್ ಮಾಡಬೇಕು, ಯಾವ ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು ಎಲ್ಲನೂ ನಾನೊಂದು ಕ್ವಶನ್ಗಳನ್ನ ಬರ್ಕೊಂಡು ಬಂದಿದ್ದೀನಿ ಡೈರಿನಲ್ಲಿ ಆಲ್ರೆಡಿ. ಯಾಕಂದರೆ ಯಾವುದು ಮಿಸ್ ಆಗಬಾರ್ದಲ್ಲ, ಹಾಗಾಗಿ. ಸೊ ಕ್ವಿಕ್ಕಾಗಿ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ನ. ಸೊ ಫಸ್ಟ್ನೇ ಕ್ವಶನ್ ಏನಂದರೆ, ಮಕ್ಕಳು ಎಲ್ಲಿ ಹುಟ್ಟಿದ್ರು, ಯಾವ ಹಾಸ್ಪಿಟಲ್ ಹುಟ್ಟಿದ್ರು ಅಂತ ಕೇಳ್ತಾನೆ ಇರ್ತೀರಾ. ನಮ್ಮ ಮಕ್ಕಳು ಹುಟ್ಟಿದ್ದು ESI ಹಾಸ್ಪಿಟಲ್ ರಾಜಾಜಿನಗರಲ್ಲಿ. ಯಾಕಂದರೆ ನಾವು ಅದನ್ನು ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿ ನಾವು ಅಲ್ಲೇ ಡೆಲಿವರಿ ಮಾಡಿಸ್ಕೋಬೇಕು ಅಂತ ಫಿಕ್ಸ್ ಆಗಿದ್ದು. ನಾವು ಬೇರೆ Cloud9 ಸ್ವಲ್ಪ ದಿನ ಇದು ಡೆಲಿವರಿ ಟೈಮಲ್ಲಿ, ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವಲ್ಲಿ ಸ್ವಲ್ಪ ದಿನ ಹೋಗಿ ಚೆಕಪ್ ಮಾಡಿಸಿದ್ವಿ. ಅದಾದಮೇಲೆ ರೈನ್ಬೋದಲ್ಲಿ ಮಾಡಿಸಿದ್ವಿ. ಬಟ್ ನಮ್ಗೆ ಯಾವುದೂ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ, ಮತ್ತು ನಮ್ಮ ಮನಸ್ಸಿಗೂ ನೆಮ್ಮದಿ ಅನ್ನಿಸ್ಲಿಲ್ಲ. ಹಾಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿಕೊಂಡು ತುಂಬ ಒಳ್ಳೆ ಡಿಸಿಷನ್ನ ತೊಗೊಂಡಿದ್ದು ಅಂದರೆ ನಾವು ESI ಹಾಸ್ಪಿಟಲ್ನ ಚೂಸ್ ಮಾಡಿದ್ದು. ಸೊ ನಮ್ಮ ಮಕ್ಕಳು ಡೆಲಿವರಿ ಆಗಿದ್ದು ESI ಹಾಸ್ಪಿಟಲಲ್ಲಿ. ಓಕೆನಾ. ನೆಕ್ಸ್ಟ್ ಕ್ವಶನು, ಈಗ ನಿಮ್ಮ ಮಕ್ಕಳಿಗೆ ಎಷ್ಟು ಏಜು, ಎಷ್ಟು ತಿಂಗಳು ಮಕ್ಕಳು ಅಂತ ಕೇಳ್ತಾ ಇದ್ದೀರಾ. ಆ್ಯಕ್ಚುಲಿ ಈಗ ನಮ್ಮ ಮಕ್ಕಳಿಗೆ 6 ತಿಂಗಳು ಕಂಪ್ಲೀಟಾಗಿ 10 ಡೇಸ್ ಆಗಿದೆ. ನೀವೆಲ್ಲ ನೋಡಿರ್ಬೋದು 6 ಮಂತಿಂದು ಒಂದು ಫೋಟೋಶೂಟ್ ಕೂಡ ನಾನು ಮಾಡಿದ್ದೀನಿ. ಆ ಫೋಟೋಶೂಟ್ ಮಾಡಿದ್ದು 6th ಮಂತ್ ಅದು ಯಾವತ್ತು ಬಿತ್ತು ಆವತ್ತೇ ಕೂಡ ನಾನು ಫೋಟೋಶೂಟ್ ಮಾಡಿದ್ದು. ಸೊ ಅದೆಲ್ಲ ನೀವು ನೋಡಿರ್ತೀರ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಇದು ಮಾಡಿದ್ದಾರೆ, ಫೋಟೋಗೆಲ್ಲ ಪೋಸ್ ಕೊಟ್ಟಿದ್ದಾರೆ. ದೊಡ್ಡೋಳ್ದು ಮಾತ್ರ ಕಿರಿಕಿರಿ ಇತ್ತು, ನೋಡ್ಕೊಂಬನ್ನಿ, ತುಂಬ ಚೆನ್ನಾಗಿದೆ ಬ್ಲಾಗ್ ಅದು. ನೆಕ್ಸ್ಟ್ ಕ್ವಶನ್ ಏನಂದರೆ, ಓಕೆ, ನಿಮ್ಮ ಮಕ್ಕಳು ತೂಕ ಎಷ್ಟಿದ್ದಾರೆ ಏನು ಅಂತ ಕೇಳ್ತಾ ಇದ್ದೀರಾ. ಆ್ಯಕ್ಚುಲಿ ನಮ್ಮ ಮಕ್ಕಳು ಎಲ್ಲ ಪ್ರೀ ಟರ್ಮ್ ಆಗಿರೋದ್ರಿಂದ 1.5 ಮಂತ್ ಬೇಗ ಹುಟ್ಟಿದ್ರು. ಹಾಗಾಗಿ ಅವ್ರ ವೆಯ್ಟಿಗೆ ಸ್ವಲ್ಪ ಕಮ್ಮಿ ಇದೆ ರೆಗ್ಯುಲರ್ ಮಕ್ಕಳಿಗಿಂತ. ಈಗ ದೊಡ್ಡೋಳ್ದು ತೂಕ ಬಂದು ಹತ್ರ 6 kg ಆಗಿದ್ದಾಳೆ. ಚಿಕ್ಕವಳು 4 kg ಕಂಪ್ಲೀಟ್ ಆಗಿದ್ದಾಳೆ. ಇಬ್ರಿಗೂ 2 kg ಡಿಫ್ರೆನ್ಸ್ ಇದೆ. ಹಾಗಾಗಿ ನೋಡೋದಕ್ಕೆ ಸ್ವಲ್ಪ ಅವಳು ದಪ್ಪ ಕಾಣ್ತಾಳೆ, ಇವಳು ಸ್ವಲ್ಪ ಸಣ್ಣ ಕಾಣ್ತಾಳೆ. ಬಟ್ ಆ್ಯಕ್ಟಿವಿಟಿ ಎಲ್ಲರೂ ಇಬ್ರದ್ದು ಸೇಮೇ ಇದೆ, ಯಾವುದು ಡಿಫ್ರೆನ್ಸ್ ಥರ ಅನಿಸಲ್ಲ. ಏನಂದರೆ ಸ್ವಲ್ಪ ವೆಯ್ಟ್ ಇರೋದ್ರಿಂದ ದೊಡ್ಡವಳು ಸ್ವಲ್ಪ ಬೇಗ ಮೂಮೆಂಟ್ ಮಾಡ್ತಾಳೆ. ಅವಳು ಮಾಡಿ ಒಂದು ವಾರಕ್ಕೆಲ್ಲ ಚಿಕ್ಕವಳ ಸೇಮ್ ಮೂಮೆಂಟ್ನೇ ಮಾಡ್ತಾಳೆ. ಇನ್ನು ಬಿಹೇವಿಯರಲ್ಲಾಗಿರ್ಬೋದು ಅಥವಾ ಆಟ ಆಡೋದ್ರಲ್ಲಿ ಆ ಥರದ್ರಲ್ಲೆಲ್ಲ ಇಬ್ಬರು ಈಕ್ವಲ್ಲೇ ಇದ್ದಾರೆ, ಆ ಥರ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಆ ಥರ 2 kg ಡಿಫ್ರೆನ್ಸ್ ಇದ್ದಾರೆ ಇಬ್ಬರೂ. ನೆಕ್ಸ್ಟ್, ಸಾಲಿಡ್ ಫುಡ್ ಎಲ್ಲ ಶುರು ಮಾಡಿದ್ರ ಏನು ಅಂತ. ಹೌದು, ನಾವು 6 ಮಂತ್ ಶುರು ಆಗ್ತಿದ್ದಂಗೆ ಸಾಲಿಡ್ ಫುಡ್ನ ಶುರು ಮಾಡಿದ್ದೀವಿ. ಸಾಲಿಡ್ ಅಂದರೆ ಫುಲ್ ಅಲ್ಲ, ಸೆಮಿ ಸಾಲಿಡ್ ಅಂತ ಅಂದರೆ ಲಿಕ್ವಿಡ್ ಕನ್ಸಿಸ್ಟೆನ್ಸಿಲಿ ಶುರು ಮಾಡಿದ್ದೀವಿ. ಮಕ್ಕಳು ಆರಾಮಾಗಿ ತಿಂತಾರೆ. 6 ತಿಂಗಳಿಗಿಂತ ಮುಂಚೆ ಒಂದು 15 ಡೇಸ್ ಇರಬೇಕಾದ್ರೇ ನಾವು ಈ ಹಣ್ಣುಗಳದ್ದು ರಸ ಎಲ್ಲ ಸುಮ್ಮನೆ ಟೇಸ್ಟ್ ಕೊಡ್ತಾ ಇದ್ವಿ ಅವ್ರಿಗೆ. ಅಂದರೆ ಪೂರ್ತಿ ಒಂದೊಂದು ಸ್ಪೂನೆಲ್ಲ ತಿನ್ನಿಸ್ತಿರ್ಲಿಲ್ಲ, ಸುಮ್ಮನೆ ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತ. ದಾಳಿಂಬೆದಾಗಿರ್ಬೋದು, ಅದನ್ನು ಹಿಸುಕ್ಬಿಟ್ಟು ಸ್ವಲ್ಪ ರಸ ಬರುತ್ತಲ್ಲ ಅದನ್ನು ಬಾಯಿಗಿಡೋದು, ನಾಲ್ಗೆಗೆ ಟಚ್ ಮಾಡಿಸೋದು, ಆ ಥರ ಎಲ್ಲ ಮಾಡ್ತಾಯಿದ್ವಿ. ಆಮೇಲೆ ಪಪ್ಪಾಯಿದು, ಆಮೇಲೆ ಆ್ಯಪಲ್, ಬಾಳೆಹಣ್ಣು, ಇದೆಲ್ಲ ನಾವು ಕೊಡ್ತಾ ಇದ್ವಿ. 15 ಡೇಸಿಂದ ಮಾಡ್ಕೊಂಬಂದ್ವಿ. ಸೊ ಅದೆಲ್ಲ ಅವ್ರು ಕಂಫರ್ಟಬಲ್ ಆಗಿದ್ದರು, ಏನೂ ಅವ್ರು ತೊಂದರೆ ಕೊಡ್ತಿರ್ಲಿಲ್ಲ. ಆರಾಮಾಗಿ ಟೇಸ್ಟ್ ಮಾಡ್ಕೊಂಡು ಇನ್ನೂ ಬೇಕು ಅಂತ ಇದು ಮಾಡೋರು. ಸೊ ಅದೆಲ್ಲ ಆದಮೇಲೆ ನಾವು 6 ತಿಂಗಳಿಂದ ಸೆಮಿ ಸಾಲಿಡ್ ಫುಡ್ನ ಶುರು ಮಾಡಿದ್ವಿ. ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟೇ ನಾವು ಶುರು ಮಾಡಿದ್ದು. ಅವರು ಈಗ 6 ತಿಂಗಳು ಆಗಿದೆ ಅಲ್ಲ, ಸೊ ಇನ್ಮೇಲೆ ಕೊಡ್ಬೋದು ಅಂತ ನಮಗೆ ಹೇಳಿದರು. ಹಾಗಾಗಿ ನಾವು ಅದನ್ನು ಶುರು ಮಾಡ್ಕೊಂಡ್ವಿ.
ಏನು ಸ್ಟಾರ್ಟಿಂಗಲ್ಲಿ ಏನಂದರೆ ನಾವು ಮುಂಚೆನೇ ಹೇಳಿದಂಗೆ ಅಕ್ಕಿ ಸರಿನ ರೆಡಿ ಮಾಡ್ಕೊಂಡಿದ್ದೆ. ನಾವು ಯಾವುದು ಆಚೆಯಿಂದ ಪ್ಯಾಕ್ ಫುಡ್ನ ತರೋದು ಬೇಡ ಅಂತ ಹೇಳಿ ನಾವು ಮುಂಚೆನೇ ಡಿಸೈಡ್ ಮಾಡ್ಕೊಂಡಿದ್ದಿದ್ರಿಲ್ಲ, ಮನೇಲೇ ಪ್ರಿಪೇರ್ ಮಾಡೋಣ ಅಂತ ಹೇಳಿ. ಬಿಸಿಲು ಚೆನ್ನಾಗಿತ್ತು, ಹಾಗಾಗಿ ಆ ಟೈಮಲ್ಲೇ ಒಂದು ಪಾವಷ್ಟು ನಾನು ಅಕ್ಕಿ ಸರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕಿ ಒಂದು 3 days ಕಂಟಿನ್ಯೂಸ್ ಒಂದೊಂದು ಟೈಮಿಗೆ ಒಂದೊಂದು ಸ್ಪೂನು, ಆಮೇಲೆ 2ನೇ ಟೈಮಿಗೆ 2 ಸ್ಪೂನ್ ಆ ಥರ ಒಂದು ಚೂರ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಒಂದು 3 days ಕಂಟಿನ್ಯೂಸ್ ಆಗಿ ನಾನು ಅಕ್ಕಿ ಸರಿನ ಕೊಟ್ಕೊಂಡ್ಬಂದೆ. ಆರಾಮಾಗಿ ಕುಡಿದ್ರು. ಆಮೇಲೆ ಇನ್ನೂ ಬೇಕು ಅಂತ ಹಠ ಮಾಡೋರು, ಕೊಟ್ಬಿಟ್ಟು ಅದೊಂದು ಸ್ಪೂನ್ನ ತೆಗ್ದಿದ ತಕ್ಷಣ ಇಲ್ಲ ನಂಗೆ ಇನ್ನೂ ಬೇಕು ಅಂತ ಕೇಳೋರು, ಇದು ಮಾಡೋರು. ಸೊ ಹಾಗಾಗಿ ಬೇಗ ನಾನು ಇನ್ಕ್ರೀಸ್ ಮಾಡ್ಕೊಂಡು ಹೋದೆ. 3 ದಿನ ಅದಾದಮೇಲೆ ಮತ್ತೆ ನಾನು ರಾಗಿ ಸರಿನ ಮಾಡ್ಕೊಂಡಿದ್ದೆ ಮನೇಲಿ. ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ. ಫುಲ್ ಡೀಟೇಲ್ ಆಗಿ ನಾನು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಏನಂದರೆ ಯಾವ ರೀತಿ ಪ್ರೊಸೀಜರ್ ಏನು ಅಂತೆಲ್ಲ ನಿಮಗೆ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಅದೇ ಎಲ್ಲ ಹೇಗೆ ಮಾಡೋದು ಅಂತೆಲ್ಲ ಹೇಳಿದ್ದೀನಿ. ಸೊ ಅದನ್ನು ಒಂದು 3 days ಕೊಟ್ಕೊಂಡ್ಬಂದ್ವಿ. ಅದು ಕೂಡ ಸ್ಟಾರ್ಟಿಂಗ್ ಒಂದು 2 ಸ್ಪೂನ್ಸ್ ಕೊಟ್ವಿ ಅಷ್ಟೇ. ಆಮೇಲೆ 2ನೇ ಟೈಮಿಗೆ ಕೊಡಬೇಕಾದ್ರೆ ಇನ್ನೊಂಚೂರು ಜಾಸ್ತಿ ಮಾಡಿದ್ವಿ ಹಾಗೆ. ಸೊ ಅವ್ರು ಕಂಫರ್ಟಬಲ್ ಆಗಿದ್ರು, ಏನು ಹೊಟ್ಟೆ ಎಲ್ಲ ನೋವು ಬರಲಿಲ್ಲ, ಮೋಷನ್ ಪ್ರಾಬ್ಲಮ್ಮು ಆ ಥರ ಏನೂ ಆಗಲಿಲ್ಲ. ಮತ್ತು ಅದ್ರ ಜೊತೆಗೆ 1 teaspoon ಅಷ್ಟು ನೀರು ಕುಡಿಸೋದಕ್ಕೆ ಶುರು ಮಾಡಿದ್ವಿ. ಊಟ ಆದಮೇಲೆ ಆಗಿರ್ಬೋದು, ಆಮೇಲೆ ಮಲ್ಗೆ ಎದ್ದಿದ ತಕ್ಷಣ ಅವರು ಮಾತಾಡಿಸ್ತೀವಲ್ಲ ಆ ಟೈಮಲ್ಲಿ ಆಗಿರ್ಬೋದು, 1 teaspoon ಅಷ್ಟು ನೀರು ಕೊಡೋದಕ್ಕೆ ಶುರು ಮಾಡಿದೆ. ಬರೀ 1 teaspoon ಅಷ್ಟೇ. ಸೊ ಇವಾಗ ಆರಾಮಾಗಿ ಊಟ ಎಲ್ಲ ಮಾಡ್ತಾರೆ. ಇವಾಗ 1 week ತನಕ ಆ ಥರ ಫುಡ್ನ ಆದಮೇಲಿಂದ ನೆಕ್ಸ್ಟು ನಾನು ಅವ್ರಿಗೆ ಅವಲಕ್ಕಿ ಇಂಟ್ರೊಡ್ಯೂಸ್ ಮಾಡಿದೆ, ಆಮೇಲೆ ಅದ್ರ ಜೊತೆ ರವೆ ಇಂಟ್ರೊಡ್ಯೂಸ್ ಮಾಡಿದೆ. ಎಲ್ಲನೂ ಇವಾಗ ಚೆನ್ನಾಗಿ ತೊಗೊಳ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಕೆಲವೊಂದು ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ತಾ ಹೋದೆ. ಯಾವುದ್ಯಾವುದಂದರೆ ಕ್ಯಾರೆಟ್ ಆಗಿರ್ಬೋದು, ಆಮೇಲೆ ಆಲೂಗೆಡ್ಡೆ, ಈ ಥರದನ್ನೆಲ್ಲ ಸ್ವಲ್ಪ ಬೇಯಿಸ್ಬಿಟ್ಟು ಕೊಡೋ ಥರ ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿ ಕೊಡೋ ಥರ, ಸಪ್ರೇಟ್ ಆಗಲ್ಲ, ಆ ಥರ ಶುರು ಮಾಡಿದ್ರಿಂದ ಆರಾಮಾಗಿ ತಿಂತಿದ್ದಾರೆ, ಏನೂ ತೊಂದರೆ ಇಲ್ಲ. ಯಾಕಂದರೆ ಗೊತ್ತಾಗ್ಬಿಡುತ್ತೆ, 1 time ಕೊಟ್ಟರೆ ಒಂದು 3-4 hours ಏನಾದರೂ ಇನ್ಫೆಕ್ಷನ್ ಆಗೋದಿರಲಿ ಅಥವಾ ಏನಾದರೂ ರ್ಯಾಷಸ್ ಆಗೋದು, ಅದು ಏನಾದರೂ ಆದರೆ ಗೊತ್ತಾಗ್ಬಿಡುತ್ತೆ. ಸೊ ಆ ಥರ ಏನೂ ಆಗಲಿಲ್ಲ. ಮಕ್ಕಳು ಚೆನ್ನಾಗಿ ತಿಂತಾ ಇದ್ದಿದ್ದರಿಂದ ಅದನ್ನೆಲ್ಲ ಕೊಡೋದಕ್ಕೆ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ಮೇಲೆ ಸೊಪ್ಪು, ಬೇರೆ ಕಾಳುಗಳು ಅವೆಲ್ಲ ಕೊಡೋದಕ್ಕೆ ಶುರು ಮಾಡಬೇಕು. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಆಮೇಲೆ ಬೇಳೆಕಾಳು, ತೊಗರಿ ಬೇಳೆನ ಅನ್ನದ ಜೊತೆ ಇದು ಅಕ್ಕಿ ಜೊತೆ ಬೇಯಿಸ್ಬಿಟ್ಟು ಕೊಡ್ತಾಯಿದ್ದೀನಿ, ಸ್ಮ್ಯಾಶ್ ಮಾಡಿಬಿಟ್ಟು. ಅದು ತಿಂತಾರೆ ತುಂಬ ಇಷ್ಟಪಟ್ಬಿಟ್ಟು. ಅದ್ರ ಜೊತೆಗೆ ಏನು ಹಾಕ್ತೀನಿ ಅಂದರೆ ಈ ಜೀರಾ ಪೌಡ್ರ್ ಹಾಕ್ತೀನಿ. ಮನೇಲೇ ಜೀರಿಗೆನ ಚೆನ್ನಾಗಿ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಚೂರು ಒಂದೊಂದು ಚಿಟಿಕೆ ಅಷ್ಟು ಹಾಕ್ತಿದ್ದೀನಿ, ಟೇಸ್ಟ್ ಬೇಕಲ್ವ. ಯಾಕಂದರೆ ಉಪ್ಪಂತೂ ಕೊಡ್ತಾ ಇಲ್ಲ, ಇನ್ನು ಸಕ್ಕರೆ ಕೊಡೋ ಹಾಗಿಲ್ಲ. ಅವೆಲ್ಲ ಏನೂ ಇಲ್ಲ ಅಂದರೆ ಮಕ್ಕಳು 1 teaspoon ತಿನ್ಬೋದು, ಆಮೇಲೆ ತಿನ್ನೋಕೆ ಇಷ್ಟಪಡಲ್ಲ, ಬೇಡ ಅಂತ ಇದು ಮಾಡ್ತಾರೆ. ಅದಕ್ಕೆ ಟೇಸ್ಟಿಗೆ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ಲಿ ಅಂದ್ಬಿಟ್ಟು ಜೀರಿಗೆ ಪುಡಿ ಮತ್ತು ಏನದು ಮೆಣಸಿನ ಪುಡಿ ಇವೆಲ್ಲನೂ ನಾನು ಕೊಡ್ತಾ ಬರ್ತಾಯಿದ್ದೀನಿ. ಅದು ಚಿಟಿಕೆ ಅಷ್ಟೇ, ಜಾಸ್ತಿ ಅಲ್ಲ. ಒಂದು ಸತಿ ಅದು, ಒಂದು ಸತಿ ಇದು, ಆ ಥರ ಬೇರೆ ಚೇಂಜ್ ಮಾಡ್ತೀನಿ. ಆಮೇಲೆ ಒಂದೊಂದು ಸತಿ ಎರಡೂ ಒಟ್ಟಿಗೆ ಹಾಕ್ತೀನಿ. ಆ ಥರ ಮಾಡಿ ಕೊಡ್ತಾ ಇರೋದ್ರಿಂದ ತಿಂತಾ ಇದ್ದಾರೆ. ಸೊ ಅಷ್ಟೇ. ನೆಕ್ಸ್ಟ್ ಏನಪ್ಪ ಅಂದರೆ ಮಕ್ಕಳ ದಿನಚರಿ ಏನು, ಹೇಗೆ ಮೇಂಟೈನ್ ಮಾಡ್ತೀರಾ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಫಸ್ಟು ಬೆಳಗ್ಗೆಯಿಂದ ಶುರು ಮಾಡಿಬಿಡ್ತೀನಿ. ಬೆಳಗ್ಗೆ ನನ್ನ ಮಕ್ಕಳು 7 ಗಂಟೆಗೆಲ್ಲ ಎದ್ದುಬಿಡ್ತಾರೆ, 7-7:30 ಅಷ್ಟೊತ್ತಿಗೆ ಎದ್ದು ಆಟ ಆಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ನಾನು 6:30ಗೆ ಎದ್ಬಿಟ್ಟು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ಅವ್ರು ಎದ್ದೊಳಕ್ಕೆ ಮುಂಚೆ ಸ್ವಲ್ಪ ಏನಾದರೂ ತಿಂಡಿನ ಅವರಿಗೆ ರೆಡಿ ಮಾಡಿಬಿಡ್ತೀನಿ. ಯಾಕಂದರೆ ಅದೆಲ್ಲ ಬಿಸಿ ಇರುತ್ತೆ, ಆರಿ ತಣ್ಣಗಾಗಬೇಕಲ್ವ, ಸ್ವಲ್ಪ ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಬೇಗ ಮಾಡಿಬಿಡ್ತೀನಿ. ಆಮೇಲೆ 7 ಗಂಟೆ 7:30 ಅಷ್ಟೊತ್ತಿಗೆ ಮಕ್ಕಳು ಎದ್ದಿದ ತಕ್ಷಣ ಅವ್ರನ್ನ ಆಟ ಆಡಿಸ್ಕೊಂಡು ಕೂತ್ಕೊಳ್ತೀನಿ. ಅವರೆಲ್ಲ ಪಾರ್ಟಿ ಎಲ್ಲ ಕರೆಕ್ಟಾಗಿ ಬೆಳಗಿನ ಟೈಮಲ್ಲೇ ಇಬ್ಬರು ಮಾಡೋದು. ಸೊ ಅದೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಫ್ರೆಶ್ ಎಲ್ಲ ಮಾಡಿಸಿ ಅವ್ರಿಗೆ ನೀರು ಕುಡಿಸಿ ಎಲ್ಲ ರೆಡಿ ಮಾಡಿಕೊಂಡು 8 ಗಂಟೆ ಹಾಗೆ ತಿಂಡಿ ತಿನ್ನಿಸ್ತೀನಿ. 1/4 ಗಂಟೆಯಲ್ಲಿ ಇಬ್ಬರು ತಿಂಡಿ ತಿಂದು ಮುಗಿಸ್ತಾರೆ. ಆಮೇಲೆ ಒಂದು ಅರ್ಧ ಗಂಟೆ ಆಟ ಆಡಿಸ್ತೀನಿ. ಆಟ ಆಡಿಸಾದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಮಸಾಜ್ ಮಾಡಿ 9-9:30 ಮ್ಯಾಕ್ಸಿಮಮ್ 10 ಒಳಗಡೆ ಅವ್ರ ಸ್ನಾನ ಎಲ್ಲ ಮುಗಿದ್ಬಿಟ್ಟಿರುತ್ತೆ. ನಾನು ಅಮ್ಮ ಅಪ್ಪ 3 ಜನ ಇರೋದ್ರಿಂದ ಇಬ್ಬರು ಸ್ನಾನ ಮಾಡಿಸ್ತಿರ್ತಾರೆ, ಒಬ್ಬರು ಅವ್ರನ್ನ ಮಕ್ಕಳನ್ನ ರೆಡಿ ಮಾಡಿಬಿಟ್ಟು ಹಾಲು ಕುಡಿಸಿ ಮಲಗಿಸ್ತಾ ಇರ್ತಾರೆ. ಸೊ ಇನ್ನೊಬ್ರನ್ನ ಕರ್ಕೊಂಡು ಹೋಗಿರ್ತಾರೆ. ಆ ಥರ ನಡೀತಾ ಇರುತ್ತೆ ಬೆಳಗ್ಗೆ ಹೊತ್ತು. 3 ಜನನೂ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಆ ಥರ ಆಗಿರೋದ್ರಿಂದ ಬೇಗ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾರೆ. ಸೊ ಹಾಲು ಕುಡಿದ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ, ಬಿಸಿ ಬಿಸಿ ಸ್ನಾನ ಮಾಡಿಸಿರೋದ್ರಿಂದ. ಅವಾಗ ಮಲ್ಕೊಂಡ್ರೆ ಒಂದು 11 ಗಂಟೆ 11:30 ಎದ್ಬಿಡ್ತಾರೆ. ಕೋಳಿ ನಿದ್ದೆ ಅದು ಜಾಸ್ತಿ ಮಾಡಲ್ಲ. ಆಮೇಲೆ 11:30 ಎದ್ದರೆ ಒಂದು ½ an hour ಮತ್ತೆ ಆಟ ಆಡ್ತಾರೆ. ನಾನು ಅಷ್ಟೊತ್ತಿಗೆ ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿ ಎಲ್ಲ ತಿಂದ್ಕೊಂಡು ನಾನು ಫುಲ್ ರೆಡಿ ಆಗಿಬಿಟ್ಟಿರ್ತೀನಿ.
ಆಮೇಲೆ 11:30 ಹಂಗೆ ಇನ್ನೊಂದ್ಸತಿ ಮತ್ತೆ ತಿಂಡಿ ತಿನ್ನಿಸ್ತೀನಿ. ಸೊ ಯಾಕಂದರೆ ಒಟ್ಟಿಗೆ ಕೊಟ್ಟರೆ ಏನಾದರೂ ಹೊಟ್ಟೆ ನೋವು ಬಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಅಂತ ನನಗೂ ಭಯ ಇದೆ. ಅದಕ್ಕೆ ಸ್ವಲ್ಪನೇ ಕೊಡ್ತೀನಿ. ಒಂದು ಚಿಕ್ಕ ಬೌಲ್ ಅಷ್ಟೇ, ಚಿಕ್ಕ ಬೌಲಲ್ಲಿ ಒಂದೊಂದು ಸತಿ ಕೊಡ್ತೀನಿ. ಆಮೇಲೆ ಮಧ್ಯಾಹ್ನ ಅದೇ 11:30 ಹಂಗೆ ತಿಂಡಿ ತಿನ್ನಿಸ್ಬಿಟ್ಟು ಇನ್ನೊಂದ್ಸತಿ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಮತ್ತೆ ಮಲಗಿಸ್ತೀನಿ. 12 ಗಂಟೆ ಥರ ಮಲ್ಕೊಂಡ್ರೆ ಮತ್ತೆ ಒಂದು 3 ಗಂಟೆ 4 ಗಂಟೆ ಥರ ಎದ್ದೇಳ್ತಾರೆ. ನಾವು ಅಷ್ಟೊತ್ತಿಗೆ ನಾವು ಒಂದು ಚಿಕ್ಕದಾಗಿ ನಿದ್ದೆ ಮಾಡಿ ಎದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡಿರ್ತೀವಿ. ಸೊ ಮತ್ತೆ ಅವರು 3 ಗಂಟೆ ಹಂಗೆ ಎದ್ದರೆ 1 ಅವರ್ ಮತ್ತೆ ಆಟ ಆಡಿಸ್ತೀನಿ. ಅಂದರೆ ಏನಾದರೂ ಎಕ್ಸಸೈಸ್ ಮಾಡಿಸೋ ಥರದ್ದು ಅಥವಾ ಹಿಂಗೆ ಕೂರ್ಸೋದು, ಮಲಗಿಸೋದು, ದಬಾಕ್ಸೋದು ಆ ಥರದ್ದೆಲ್ಲ ಮಾಡಿಸ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಮತ್ತೆ ಊಟ ಮಾಡಿಸ್ತೀನಿ. ಮತ್ತೇನಾದರೂ ರಾಗಿ ಸರಿನೋ ಬೇರೆ ಏನಾದರೂ ಮಾಡಿರ್ತೀನಿ, ಅಷ್ಟೊತ್ತಿಗೆ ರೆಡಿ ಮಾಡಿ ಇಟ್ಟಿರ್ತೀನಿ, ಅದನ್ನು ಊಟ ಮಾಡಿಸ್ತೀನಿ. ಆಮೇಲೆ 1 ಅವರ್ ಆಟ ಆಡ್ತಾರೆ. 4-4:30 ಹಂಗೆ ಮತ್ತೆ ಮಲ್ಕೊಂಡ್ರೆ ಒಂದು 6:30 7 ಗಂಟೆ ಅಷ್ಟೊತ್ತಿಗೆ ಎದ್ಬಿಡ್ತಾರೆ. ಎದ್ದಾದಮೇಲೆ ಸ್ವಲ್ಪ ಜಾಸ್ತಿ ಹೊತ್ತು ಇವಾಗ ಅವರು ಒಂದು 3 ಅವರ್ ಎದ್ದಿರ್ತಾರೆ. ಸೊ ಆ ಟೈಮಲ್ಲಿ ನಾವು ಏನಾದರೂ ಚಿಕ್ಕದಾಗಿ ಅವ್ರಿಗೆ ಮಸಾಜ್ ಮಾಡೋದಿರ್ಬೋದು ಆಯಿಲಿಂದ, ಆಮೇಲೆ ಎಕ್ಸಸೈಸ್ ಮಾಡಿಸೋದು, ಅವ್ರನ್ನ ಏನಾದರೂ ಆಚೆ ಕರ್ಕೊಂಡು ಹೋಗೋದು. ಈಗ ಗಾಳಿ ಶುರುವಾಗ್ಬಿಟ್ಟಿದೆ, ತುಂಬ ಮಳೆ ಥರ ಶುರುವಾಗಿದೆ. ಸೊ ಹಾಗಾಗಿ ಈಗ ಒಂದು 2-3 ದಿನದಿಂದ ಕರ್ಕೊಂಡು ಹೋಗ್ತಿಲ್ಲ. ಅದಕ್ಕೆ ಮುಂಚೆ ಎಲ್ಲ ರೆಗ್ಯುಲರಾಗಿ ಆಚೆ ಕರ್ಕೊಂಡು ಹೋಗಿ 1/4 ಗಂಟೆ ಓಡಾಡಿಸ್ಕೊಂಡು ಅವ್ರಿಗೊಂಥರ ಮೈಂಡ್ ಫ್ರೆಶ್ ಆಗುತ್ತೆ. ಒಂದೇ ರೂಮ್ ಒಂದೇ ಫ್ಯಾನ್ ಅದು ನೋಡಿ ಅವ್ರಿಗೂ ಬೇಜಾರಾಗಿರುತ್ತೆ. ಹಾಗಾಗಿ ಆಚೆ ಕರ್ಕೊಂಡೋಗಿ ಸ್ವಲ್ಪ ಫ್ರೆಶ್ ಏರ್ನ ತೊಗೊಂಡು ಬರ್ತೀವಿ. ಅಷ್ಟೊತ್ತಿಗೆ ಮತ್ತೆ 8 ಗಂಟೆ 8:30 ಅಷ್ಟೊತ್ತಿಗೆ ಊಟ ಮತ್ತೆ ಮಾಡಿಸ್ಬಿಟ್ಟು ಇನ್ನೊಂದು ಅರ್ಧ ಗಂಟೆ ಆಟ ಆಡ್ತಾರೆ. ಆಮೇಲೆ ಆ ಆಟ ಆಡ್ತಿರೋ ಟೈಮಲ್ಲಿ ನಾವು ಊಟ ಎಲ್ಲ ಮುಗಿಸ್ಕೊಂಡು 9:30 ಅಷ್ಟೊತ್ತಿಗೆ ಮತ್ತೆ ನಾನು ಅವ್ರನ್ನ ಮಲ್ಗೋದಕ್ಕೆ ಕರ್ಕೊಂಬರ್ತೀನಿ. 9:30 ಅಷ್ಟೊತ್ತಿಗೆ ನಾನು ರೂಮಿಗೆ ಸೇರ್ಕೊಂಡ್ಬಿಡ್ತೀನಿ. ಸೊ ರೂಮಲ್ಲಿ ಸೇರಿಕೊಂಡ್ರೆ ಹೇಗೆ ಮಲಗ್ತಾರೆ ಅಂದರೆ ಫುಲ್ ಲೈಟೆಲ್ಲ ಆಫ್ ಮಾಡಿ ಕರ್ಟನ್ ಎಲ್ಲ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಅವ್ರಿಗೆ ಏನಂದರೆ ಇದು ರಾತ್ರಿ ಆಯಿತು, ಇವಾಗ ಮಲ್ಗೋ ಟೈಮ್, ಗಲಾಟೆ ಮಾಡಬಾರ್ದು ಅಂತ. ಹಾಗಾಗಿ ಗಲಾಟೆ ಮಾಡಲ್ಲ. ಆಮೇಲೆ ನಾವು ಆ ಟೈಮಲ್ಲಿ ಜೋರಾಗಿ ಮಾತಾಡೋದಕ್ಕೆ ಹೋಗಲ್ಲ. ಸ್ವಲ್ಪ ಚಿಕ್ಕದಾಗಿ ಟೈಮ್ ಆಯಿತು ಮಲ್ಕೊಳ್ಳಿ, ನಿದ್ದೆ ಬರಬೇಕು ಈ ಟೈಮಲ್ಲಿ ಅಂತ ನಿಧಾನಕ್ಕೆ ಹೇಳ್ತಾ ಇರ್ತೀನಿ ಯಾವಾಗಲೂ. ಸೊ ಹಾಗಾಗಿ ಅವ್ರಿಗೊಂಥರ ಮೈಂಡಿಗೆ ಫಿಕ್ಸ್ ಆಗಿಬಿಡ್ತಿದೆ. ನೈಟ್ ಹೊತ್ತು ರೂಮಿಗೆ ಬಂದರೆ ಕತ್ಲೆ ಆಗಿಬಿಟ್ಟಿದ್ರೆ ಅವ್ರಿಗೆ ಮಲ್ಗೋದು ಅಂತಲೇ. ಸೊ ಹಾಲು ಕೊಟ್ಬಿಟ್ರೆ ಆರಾಮಾಗಿಬ್ಬರು ಮಲ್ಕೊಂಡ್ಬಿಡ್ತಾರೆ. ಒಂದು 10 ಗಂಟೆ ಒಳಗಡೆ ಇಬ್ಬರು ಡೀಪ್ ಸ್ಲೀಪ್ಗೆ ಹೊರಟೋಗ್ಬಿಡ್ತಾರೆ. ಎಷ್ಟು ಆವಾಗ ಒಂದು 3 ಗಂಟೆ 4 ಗಂಟೆ ಬೆಳಗಿನ ಜಾವ ತನಕ ಅವ್ರು ಎಚ್ಚರ ಆಗಲ್ಲ, ಕಂಟಿನ್ಯೂಸ್ ನಿದ್ದೆ ಮಾಡ್ತಾರೆ. ಆಮೇಲೆ ಅದೇ 3 ಗಂಟೆ ಅಥವಾ 4 ಗಂಟೆಯಲ್ಲಿ ಇಬ್ಬರು ಒಂದೊಂದು ಸತಿ ಎದ್ಬಿಟ್ಟು ಇನ್ನೊಂದು ಸತಿ ಹಾಲು ಕುಡಿತಾರೆ. ಹಾಲು ಕುಡಿದ್ಬಿಟ್ಟು ಒಂದು 1/4 ಗಂಟೆ ಹಾಗೆ ಆ ಕಡೆಯಿಂದ ಈ ಕಡೆ ಒದ್ದಾಡಿ ಮಲ್ಕೊಂಡ್ಬಿಡ್ತಾರೆ. ಇನ್ನು ಮಲ್ಕೊಂಡ್ರೆ ಮತ್ತೆ ಹೇಳೋದು ಬೆಳಗಿನ ಜಾವ 7 ಗಂಟೆಗೆ. ಸೊ ನೈಟ್ ಹೊತ್ತಂತೂ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮಲ್ಕೊಳ್ತಾ ಇದ್ದಾರೆ. ಸೊ ಇಷ್ಟೇ ಅವ್ರ ದಿನಚರಿ. ಇದೇ ರೊಟೀನ್. ನಾನು ಎಲ್ಲೂ ಆಚೆ ಹೋಗಲ್ಲ, ಮಕ್ಕಳು ನೋಡ್ಕೊಳ್ತಾ ಮನೇಲೇ ಇರೋದಾಗೋಗುತ್ತೆ. ಇನ್ನು ಟೈಮ್ ಸಿಕ್ಕಿದಾಗ ಅವಾಗವಾಗ ವೀಡಿಯೋಸ್ ಮಾಡ್ತೀನಿ ಬಿಟ್ಟರೆ ಇನ್ನು ನಂದು ಬೇರೆ ಏನೋ ಆ್ಯಕ್ಟಿವಿಟೀಸ್ ಇಲ್ಲ. ಸೊ ಅಷ್ಟೇ. ನೆಕ್ಸ್ಟು ಏನು ಕ್ವಶನ್ ಅಂದರೆ, ನೀವೆಲ್ಲಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನಾನಿರೋದು ಇವಾಗ ಅಮ್ಮನ ಮನೆ. ಇಷ್ಟೊತ್ತಿಗಾಗಲೇ ಬಾಣಂತನ ಮುಗಿಸ್ಕೊಂಡು ನಾವು ಹೋಗಬೇಕಿತ್ತು ನಮ್ಮ ಮನೆಗೆ. ಬಟ್ ಹೋಗೋದಕ್ಕಾಗ್ತಿಲ್ಲ, ಯಾಕಂದರೆ ಟ್ವಿನ್ಸ್ ಇರೋದ್ರಿಂದ ಒಬ್ಳು ಕೈಲೇ ನೋಡ್ಕೊಳಕ್ಕಾಗಲ್ಲ. ಅಲ್ಲೂ ನಮ್ಮ ಅತ್ತೆ ಇಲ್ಲ, ಹಾಗಾಗಿ ನಾನು ಒಬ್ಬಳೇ ಅಲ್ಲೆಲ್ಲ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಕೆಲಸದವ್ರು ಬರ್ತಾರೆ, ಬಟ್ ಆಗ ಅವರು ಏನು ಮಾಮೂಲಿ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಆದರೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಯಾರಾದರೂ ಇಬ್ಬರು ಇರಲೇಬೇಕು. ಹಾಗಾಗಿ ಸ್ವಲ್ಪ ಇನ್ನೊಂಚೂರು ದೊಡ್ಡವರಾಗಲಿ ಆಮೇಲೆ ಹೋಗೋಣ ಅಂತ ಇಲ್ಲೇ ಉಳ್ಕೊಂಡಿದ್ದೀನಿ. ಇಲ್ಲಿ ಅಮ್ಮ ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲ ಒಂದೊಂದ್ಸತಿ ಹೇಳ್ತಾರಿಲ್ಲ ಅಮ್ಮನೇ ಅಲ್ಲಿ ಕರ್ಕೊಂಡು ಹೋಗಿ ಇಟ್ಕೊಳ್ಳಿ ಅಂತ. ಅಮ್ಮನೇ ಅಲ್ಲಿ ಕರ್ಕೊಂಡೋಗಿ ಎಷ್ಟು ದಿನ ಅಂತ ಇರೋದಕ್ಕಾಗುತ್ತೆ ಅಲ್ವಾ. ಮತ್ತು ಇಲ್ಲಿ ಅಪ್ಪನೂ ಒಬ್ಬರೇ ಆಗಿಬಿಡ್ತಾರೆ, ಅವ್ರಿಗೆ ಊಟ ತಿಂಡಿಗೆಲ್ಲ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲೇ ಉಳ್ಕೊಂಡಿದ್ದೀನಿ. ಮಕ್ಕಳು ಸ್ವಲ್ಪ ದೊಡ್ಡವ್ರು ಆಗ್ತಿದ್ದಂಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ತನಕ ಅಮ್ಮನ ಮನೆಯೇ. ನೆಕ್ಸ್ಟು, ಮಕ್ಕಳಿಗೆ ಏನೇನು ಔಷಧಿ ಕೊಡ್ತಾ ಇದ್ದೀರಾ, ಏನು ಮೆಡಿಸನ್ ಹಾಕ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಈಗ 6 ಮಂತ್ಸ್ ತನಕನೂ ಇಬ್ರಿಗೂ ನಾವು ಕ್ಯಾಲ್ಶಿಯಮ್ದು ಸಪ್ಲಿಮೆಂಟ್ ಕೊಡ್ತಾ ಇದ್ವಿ. ಎಷ್ಟಂದರೆ 5 ml 1 ಟೈಮ್ಗೆ 3 ಟೈಮ್ಸ್ ಕೊಡ್ತಾ ಇದ್ವಿ. ಅಂದರೆ ಟೋಟಲ್ 1 ಡೇಗೆ ನಾವು 15 ml ಅಷ್ಟು ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ ಹಾಕ್ತಾ ಇದ್ವಿ. ಅದರಲ್ಲೇ ಮೆಗ್ನೀಷಿಯಮ್ಮು, ಜಿಂಕ್ ಅವೆಲ್ಲ ಇದೆ. ಅದು ಮಿಕ್ಸ್ ಆಗಿರೋ ಅಂಥದ್ದು ಒಂದು ಮೆಡಿಸನ್ ಕೊಟ್ಟಿದ್ದಾರೆ, ಅದನ್ನು ಹಾಕ್ತಾ ಇದ್ವಿ. ಅದಾದಮೇಲೆ ಟೋನೋಫರನ್ ಅಂತ ಅದನ್ನು ಹಾಕ್ತಾ ಇದ್ವಿ. ಯಾಕಂದರೆ ಚಿಕ್ಕವಳಿಗೆ ಸ್ವಲ್ಪ ಬ್ಲಡ್ ಕಮ್ಮಿ ಇತ್ತು ಅಂತ ಹೇಳಿದರು, ಅದಕ್ಕೋಸ್ಕರ ಇಬ್ರಿಗೂ ಅದನ್ನು ಟೋನೋಫರನ್ ಒಂದು ಹಾಕ್ತಿದ್ವಿ 6ನೇ ತಿಂಗಳು ತನಕ. ಆಮೇಲೆ ಬೇಡ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಇನ್ನು ಮಲ್ಟಿವಿಟಮಿನ್ ಒಂದು ಹಾಕ್ತೀವಿ, ಅದು ನೈಟ್ ಹೊತ್ತು ಹಾಕ್ತೀವಿ. ಯೂಶಲಿ ಮಲ್ಗೋ ಟೈಮಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಸೊ ಮಲ್ಟಿವಿಟಮಿನ್ ಒಂದು. ಆಮೇಲೆ
D3 ಒಂದು ಈ 4 ಸಿರಪ್ನ ನಾವು ಕಂಪಲ್ಸರಿ ಹಾಕ್ತೀವಿ. ಆಮೇಲೆ D3 ಒಂದು 1 ಇಯರ್ ತನಕ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಮಿಕ್ಕಿದೆಲ್ಲನೂ 6 ತಿಂಗಳಿಗೆ ಡ್ರಾಪ್ ಮಾಡಿದ್ರು. ಬಟ್ ಸ್ವಲ್ಪ ಚಿಕ್ಕವಳಿಗೆ ಇನ್ನೂ ಸ್ವಲ್ಪ ಗ್ರೋತಿಂಗ್ ಕಮ್ಮಿ ಇರೋದ್ರಿಂದ ಇನ್ನೊಂದು ತಿಂಗಳು ಅಥವಾ 2 ತಿಂಗಳು ಹಾಕಿ ಅಂತ ಹೇಳಿದ್ದಾರೆ. ಸೊ ಅವಳಿಗೆ ಇನ್ನೊಂದು 2 ತಿಂಗಳು ಹಾಕಿಬಿಟ್ಟು ಸ್ಟಾಪ್ ಮಾಡ್ತೀವಿ. D3 ಒಂದು 1 ಇಯರ್ ತನಕ ಇಬ್ರಿಗೂ ಕಂಟಿನ್ಯೂ ಮಾಡ್ತೀವಿ. ಆಮೇಲೆ ಕೆಲವೊಬ್ಬರು ತುಂಬ ಕ್ವಶನ್ಸ್ ಏನಪ್ಪ ಅಂದರೆ ಈ ಟ್ವಿನ್ಸ್ಗಳು ಒಟ್ಟಿಗೆ ನಗ್ತಾರಾ, ಒಟ್ಟಿಗೆ ಅಳ್ತಾರಾ, ಏನೇನೋ ಈ ಥರ ಕ್ವಶನ್ಸ್ಗಳು ಕೇಳ್ತಾ ಇರ್ತಾರೆ. ಆಮೇಲೆ ಮಲಗಿದ್ರೆ ಇಬ್ಬರು ಒಟ್ಟಿಗೆ ಮಲಗ್ತಾರಾ, ಒಟ್ಟಿಗೆ ಎದ್ದೊಳ್ತಾರಾ ಏನು ಅಂತ. ಇಲ್ಲ, ಆ ಥರ ಏನಿಲ್ಲ. ಅದು ಆ್ಯಕ್ಚುಲಿ ಲಾಜಿಕಲ್ ವರ್ಕ್ ಆಗುತ್ತೆ. ಏನಂದರೆ ಇಬ್ಬರು ಮಕ್ಕಳು ಪಕ್ಕ ಇದ್ದರೆ ಒಂದ್ರ ಸೌಂಡ್ಗೆ ಇನ್ನೊಂದು ಎಕ್ಸ್ಟ್ರಾ ಆಗೇ ಆಗುತ್ತೆ. ಇಲ್ಲ ಒಂದು ಸೈಲೆಂಟಾಗಿ ಮಲ್ಕೊಂಡ್ರೆ ಅದನ್ನ ನೋಡ್ಬಿಟ್ಟು ಇನ್ನೊಂದು ಸೈಲೆಂಟಾಗಿ ಮಲ್ಕೊಳ್ಳುತ್ತೆ. ಈ ಥರ ಆಗುತ್ತೆ. ಆಮೇಲೆ ಒಂದಕ್ಕೆ ಏನಾದರೂ ಊಟ ತಿನ್ನಿಸ್ತಾ ಇದ್ರೆ ಅಥವಾ ಹಾಲು ಕುಡಿಸ್ತಾ ಇದ್ರೆ ಇನ್ನೊಂದು ನಮಗೂ ಬೇಕು ಅಂತ ಕೇಳುತ್ತೆ. ಆ ಥರ ನಡೆಯುತ್ತೆ ಹೊರತು ಇದ್ರೆ ಅದು ಹೇಳೋದು ಅಥವಾ ಇಬ್ಬರು ಮಲಗಿದ್ರೆ ಒಟ್ಟಿಗೆ ಮಲಗೋದು ಆ ಥರ ಏನೂ ನಡೆಯಲ್ಲ. ಅವ್ರಿಗೆ ಯಾವಾಗ ಬೇಕೋ ಅವಾಗ ಮಲಗ್ತಾರೆ. ಇವಾಗ ಒಂದೊಂದ್ಸತಿ ಏನಂದರೆ ಒಬ್ಳಿಗೆ ಯಾವ್ದಾದ್ರು ಹುಷಾರಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಇಬ್ರು ಸಪ್ರೇಟಾಗಿ ನೋಡ್ಕೊಳ್ತೀವಿ. ಇಬ್ರು ಹತ್ರ ತರೋದಕ್ಕೆ ಹೋಗಲ್ಲ. ಅಂಥ ಟೈಮಲ್ಲಿ ಏನಂದರೆ ಅವ್ರದ್ದೇ ಬೇರೆ ರೊಟೀನ್ ಆಗಿಬಿಟ್ಟಿರುತ್ತೆ, ಇವ್ರದ್ದೇ ಬೇರೆ ಟೈಮಿಂಗ್ಸ್ ಆಗಿಬಿಟ್ಟಿರುತ್ತೆ. ಇಬ್ಬರು ಯಾಕಂದರೆ ದೂರ ಇರ್ತಾರೆ, ಬೇರೆ ಬೇರೆ ರೂಮಲ್ಲಿ ಮಲಗ್ತಿರ್ತಾರೆ. ಹಾಗಾಗಿ ಒಟ್ಟಿಗೆ ಇಟ್ಕೊಂಡಾಗ ಏನಾಗುತ್ತೆ, ಯೂಶ್ವಲಿ ಇಬ್ಬರದೂ ಒಂದೇ ಟೈಮಿಂಗ್ಸ್ ಆಗಿರುತ್ತೆ, ಒಟ್ಟಿಗೆ ಬೆಳೀತಾ ಇರ್ತಾರಲ್ಲ. ಹಾಗಾಗಿ ಸೊ ಅದು ಅವ್ರು ಎದ್ದಿದ ತಕ್ಷಣ ಇವ್ರು ಎದ್ದೊಳೋದು ಆ ಥರ ಅಲ್ಲ, ಲಾಜಿಕಲಿ ವರ್ಕ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಏನಂದರೆ, ನೀವೇನು ಎಕ್ಸ್ಟ್ರಾ ಕೇರ್ ತೊಗೊಳ್ತಿಲ್ವಾ, ಏನು ಬಾಣಂತನ ಹೇಗೆ ನಡೀತಿದೆ ಅಂತ. ಇಲ್ಲ, ಯಾಕೆಂದರೆ ನನಗೆ ಬಾಣಂತನ ಮಾಡ್ಕೊಡೋದಕ್ಕೆ ನನಗೆ ಟೈಮೇ ಸಾಕಾಗಲಿಲ್ಲ. ಇವನ್ ಬಾಣಂತನ ಮಾಡೋದಕ್ಕೂ ನಮ್ಮ ಮನೇಲಿ ಯಾರೂ ಎಕ್ಸ್ಟ್ರಾ ಜನಗಳಿಲ್ಲ. ಹಾಗಾಗಿ ಇರೋ ಅಮ್ಮ ಮನೆ ನೋಡಿಕೊಂಡು ಅವ್ರ ಅಡುಗೆ ಕೆಲಸ ಮಾಡಿಕೊಂಡು ಅದ್ರ ಜೊತೆ ಮಕ್ಕಳನ್ನು ನೋಡಿಕೊಂಡು ನನ್ನೂ ನೋಡಿಕೊಂಡು ಮೇಂಟೈನ್ ಮಾಡ್ತಾಯಿದ್ದಾರೆ. ಅದ್ರ ಜೊತೆ ನಾನು ಮಲ್ಕೊಂಡ್ಬಿಟ್ರೆ ಬಾಣಂತನ ಅಂದ್ಕೊಂಡು ಮನೇಲಿ ಯಾರೂ ಮಾಡೋದಿಲ್ಲ. ಹಾಗಾಗಿ ನನ್ನ ಕೆಲಸ ನಾನೇ ಮಾಡ್ಕೊಳ್ತೀನಿ, ಮಕ್ಕಳ ಕೆಲಸನೂ ನಾನೇ ಮಾಡ್ಕೊಳ್ತೀನಿ. ಕೆಲವೊಬ್ರು ಹೇಳ್ತಾರೆ, ಏನಿದು ತಣ್ಣೀರೆಲ್ಲ ಮುಟ್ತಾ ಇದ್ದೀರಾ, ಅಡುಗೆ ಮಾಡ್ತಾ ಇದ್ದೀರಾ, ನೀವೇ ಎಲ್ಲ ನೋಡ್ಕೊಳ್ತೀರಾ ಏನು ಅಂತ. ಏನೂ ಇಲ್ಲ, ನಾನು ಅವತ್ತಿಂದನೂ ಡೆಲಿವರಿ ಆದಾಗಲಿಂದನೂ ನಾನು ತಣ್ಣೀರು ಮುಟ್ತಾ ಇದ್ದೀನಿ. ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ, ಎದ್ದು ಓಡಾಡ್ತೀನಿ, ಮಕ್ಳದ್ದೇನಿದೆ ಎಲ್ಲ ಬಟ್ಟೆಗಳು ಒಂದೊಂದ್ಸತಿ ಒಗ್ದಾಕ್ತೀನಿ. ಈ ಥರ ನನ್ನದೆಲ್ಲ ಕೆಲಸಗಳು ನಾನು ಮಾಡ್ಕೊಳ್ತೀನಿ. ಥರ ಬಾಣಂತನ ಅಂದ್ಕೊಂಡು ನಾನು ಯಾವತ್ತೂ ಮಲ್ಕೊಳ್ಳಿಲ್ಲ. ಸೊ ಈ ಥರ ನಡೀತಾ ಇದೆ. ಆಮೇಲೆ ಸ್ವಲ್ಪ ದಿನ ಸಣ್ಣ ಆಗೋಣ, ಇವಾಗ ವೆಯ್ಟ್ ಲಾಸ್ ಮಾಡೋದಕ್ಕೆ ಶುರು ಮಾಡೋಣ, ಏನಾದರೂ ಎಕ್ಸಸೈಸ್ ಶುರು ಮಾಡೋಣ ಅಂತಲೂ ಸ್ಟಾರ್ಟ್ ಮಾಡಿದೆ. ಒಂದು ವೀಕ್ ಅಥವಾ 10 ಡೇಸ್ ಏನೋ ಮಾಡಿದೆ. ಆಮೇಲೆ ಟೈಮ್ ಸಾಕಾಗ್ತಿರ್ಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಮಕ್ಳುಗಳು ಸ್ವಲ್ಪ ದೊಡ್ಡವರಾಗ್ತಾ ಅವ್ರಿಗೆ ನಮ್ಮ ಫುಲ್ ಟೈಮ್ನ ಕೊಡಬೇಕಾಗುತ್ತೆ. ಒಂಚೂರು ಎಕ್ಸ್ಟ್ರಾ ಕೆಲಸಕ್ಕೂ ನಮಗೆ ಟೈಮ್ ಸಿಗೋದಿಲ್ಲ. ಈಗಂತೂ ಅವ್ರನ್ನ ಎದ್ದೊಳ್ಸೋದು, ಕೂರಿಸೋದು, ಮಲಗಿಸೋದು, ಆಮೇಲೆ ಕೆಳಗಡೆ ಕೂತ್ಕೊಂಡು ಅವ್ರಿಗೆ ಊಟ ಮಾಡಿಸೋದು, ಅದರಲ್ಲೇ ನನಗೆ ಎಕ್ಸಸೈಸ್ ಆಗೋಗ್ತಾ ಇದೆ. ಹಾಗಾಗಿ ಬೇರೆ ಎಕ್ಸಸೈಸ್ ಮಾಡೋದಕ್ಕೆ ನನಗೆ ಟೈಮೂ ಇಲ್ಲ, ಎನರ್ಜಿನೂ ಇಲ್ಲ. ಹಾಗಾಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೀನಿ. ಆಮೇಲೆ ಹೊಟ್ಟೆಗೆ ಬಟ್ಟೆ ಕಟ್ಟಿದ್ರ ಅಂತ ಕೆಲವೊಬ್ರು ಕೇಳ್ತಾಯಿದ್ರು. ಇಲ್ಲ, ಬಟ್ಟೆನೂ ಕಟ್ಟೋಕ್ಕಾಗಲಿಲ್ಲ. ಯಾಕಂದರೆ ಡೆಲಿವರಿ ಆಗಿ ಸಿಚುವೇಶನ್ ಹಂಗಿತ್ತು. ಮಕ್ಳುಗಳು ಅಲ್ಲಿ NICUನಲ್ಲಿದ್ದರು, ನಾನು ಒಂದು ಕಡೆ ವಾರ್ಡಲ್ಲಿದ್ದೆ. ನನಗೆ ಅದೆಲ್ಲ ಮಾಡಬೇಕು ಅಂತ ತಲೆಗೆ ಯಾರು ಎಷ್ಟು ಹೇಳಿದ್ರು ಹೋಗಲಿಲ್ಲ. ನನ್ನ ಯೋಚನೆ ಎಲ್ಲ ಅಲ್ಲೇ ಇತ್ತು ಮಕ್ಳ ಕಡೆ. ಹಾಗಾಗಿ ಅದೆಲ್ಲ ನಾನು ಏನೂ ಮಾಡ್ಕೊಳ್ಳಿಲ್ಲ. ಆಮೇಲೆ ಮನೆಗೆ ಬಂದಮೇಲೆ ಮಾಡ್ಕೊಳ್ಳೋಣ ಬಿಡು ಅಂತ ನಾನೇ ಸಮಾಧಾನ ಮಾಡಿಕೊಂಡೆ. ಮತ್ತು ಮನೆಗೆ ಬಂದಾದ್ಮೇಲೆ ಏನಾಯಿತು, ಇಲ್ಲಿ ಕೆಲಸಗಳು, ಇಲ್ಲಿ ಮಕ್ಕಳು ನೋಡ್ಕೊಳ್ಳೋದು, ಇದರಲ್ಲಿ ಟೈಮೇ ಆಗ್ತಿರ್ಲಿಲ್ಲ. 1-2 ದಿನ ಕಟ್ಟಿದೆ ಬಟ್ಟೆನ. ಅದೇನಾಗೋದು ಒಂಥರ ಸ್ಟಿಫಾಗಿ ಕೂತ್ಕೊಳ್ಳೋದೆಲ್ಲ, ನನಗೇನು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಬಗ್ಗಿ ಮಕ್ಳನ್ನ ಎತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಅವ್ರನ್ನ ಆಟಾಡ್ಸೋಕ್ಕಾಗ್ತಿರ್ಲಿಲ್ಲ, ಮಾತಾಡ್ಸೋಕ್ಕಾಗ್ತಿರ್ಲಿಲ್ಲ. ಅದೊಂಥರ ಹಿಂಸೆ ಆಗೋದು. ಹಂಗಾಗಿ 1-2 ದಿನ ಹಾಕ್ಕೊಂಡು ನನಗೆ ಇದು ಯಾಕೋ ಸೆಟ್ ಆಗೋದಿಲ್ಲ. ಬೇಕಾದರೆ ನಾನು ಒಂದು 6 ತಿಂಗಳಾದಮೇಲೆ ಎಕ್ಸಸೈಸ್ ಮಾಡಿಬಿಟ್ಟೆ ನಾನು ಸಣ್ಣ ಆಗ್ತೀನಿ, ಹೊಟ್ಟೆ ಕರ್ಗಿಸ್ಕೊಳ್ತೀನಿ ಅಂತ ಅವಾಗ ಅಂದ್ಕೊಂಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ, ಏನು ಕಟ್ಕೊಳ್ಳಿಲ್ಲ. ಈಗ 6 ತಿಂಗಳು ಮುಗೀತು, ಏನು ಮಾಡೋದಕ್ಕೂ ಆಗ್ತಾಯಿಲ್ಲ. ಇವಾಗ ಇನ್ನೊಂಥರ ಕೆಲಸಗಳು ಶುರುವಾಗ್ಬಿಟ್ಟಿದೆ ಮಕ್ಕಳದು. ಯಾಕಂದರೆ 3 ಟೈಮ್ ಅಡುಗೆ ಮಾಡಬೇಕು, ಅವ್ರಿಗೆ ಸಪ್ರೇಟಾಗಿ ತಿನ್ನಿಸ್ಬೇಕು. ಮತ್ತು ಅದೇ ನಾನು ಸ್ವಲ್ಪ ಜಾಸ್ತಿ ಟೈಮ್ ಒಂದು 5 ಸತಿ ಏನೋ ದಿನಕ್ಕೆ ತಿನ್ನಿಸ್ತೀನಿ ಅವ್ರಿಗೆ. ಹಾಗಾಗಿ ನಾನು ಫುಲ್ ಟೈಮ್ ಅಲ್ಲೇ ಕಳೆದೋಗ್ತಾ ಇದೆ. ಒಂದು ನಿದ್ದೆ ಮಾಡೋದಕ್ಕೂ ಕೂಡ ನನಗೆ ಆಗ್ತಾಯಿಲ್ಲ. ಆ ಥರ ಸಿಚುವೇಷನಲ್ಲಿದ್ದೀನಿ. ಸೊ ನನ್ನದು ಸೆಲ್ಫ್ ಕೇರ್ ಅಂತ ಏನೂ ನಡೀತಾ ಇಲ್ಲ. ಇವನ್ ಸ್ಕಿನ್ ಕೇರ್ ಮಾಡೋದಕ್ಕೂ ಸಹ ನನಗೆ ಆಗ್ತಾಯಿಲ್ಲ. ಆ ಥರ ಇದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸಿಗೆ ನಾನು ಆನ್ಸರ್ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನಾದರೂ ಕ್ವಶನ್ಸ್ ಬಾಕಿ ಇದ್ದರೆ, ಇನ್ನೇನಕ್ಕಾದರೂ ಉತ್ತರ ಕೊಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಾದರೂ ನಿಮ್ಮ ಕ್ವಶನ್ಸ್ನ ನಾನು ನಿಮಗೆ ಖಂಡಿತ ಉತ್ತರ ಕೊಡ್ತೀನಿ. ಹಾಗೆ ಏನಪ್ಪ ಅಂದರೆ, ನೀವು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ಬಟ್ ಸಾಕಾಗ್ತಾ ಇಲ್ಲ. ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತೀರಾ ಎಲ್ಲ
ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ವೀಡಿಯೋಸ್ನ ಫುಲ್ ನೋಡಿ. ಆವಾಗಲೇ ನಿಮಗೆ ನಾನೇನು, ನನ್ನ ಲೈಫ್ ಏನು ಅಂತ ಗೊತ್ತಾಗುತ್ತೆ. ಹಾಗೆ ಗೊತ್ತಾದ್ಮೇಲೆ ಅಷ್ಟೇ ನೀವು ನನ್ನ ಇಷ್ಟಪಡೋದಕ್ಕೆ ಸಾಧ್ಯ ಆಗುತ್ತೆ, ನನ್ನ ಮಕ್ಕಳನ್ನ ಇಷ್ಟಪಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಕಮೆಂಟ್ ಮಾಡಿ ಏನಾದರೂ ವಿಷಯ ಇದ್ದರೆ, ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದನೇ ಅಲ್ವಾ ನಮ್ಮ ಚಾನಲ್ ಬೆಳೆಯೋದಕ್ಕೆ ಸಾಧ್ಯ ಆಗೋದು. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಇದ್ದನೇ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗೋದು. ದಯವಿಟ್ಟು ವಿಡಿಯೋನ ಫುಲ್ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಅಲ್ಲಿ ತನಕ ನಮಸ್ತೆ, ಬಾಯ್.